ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ದೇವಾಲಯದಲ್ಲಿ ಯೇಸುಬಾಲರ ಸಮರ್ಪಣೆಯ ಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಪ್ರಿಯರೇ, ಈ ಹಬ್ಬವು ಹಲವು ವಿಶೇಷತೆಗಳಿಂದ ಕೂಡಿದೆ. ಇಟ್ಸ್ ಎ ಕಂಬೈನ್ಡ್ ಫೀಸ್ಟ್. 3 ಮುಖ್ಯ ಅಂಶಗಳನ್ನು ಇಂದು ನಾವು ಧ್ಯಾನಿಸುತ್ತೇವೆ. ಮೊದಲನೇದಾಗಿ ಯೇಸುಬಾಲರನ್ನು ದೇವಾಲಯದಲ್ಲಿ ಸಮರ್ಪಿಸಿದ್ದು. ಎರಡನೇದಾಗಿ ಇಟ್ಸ್ ಅ ಪ್ಯೂರಿಫಿಕೇಷನ್ ಆಫ್ ಮದರ್ ಮೇರಿ. ಯಾಜಕ ಕಾಂಡ 12ರಲ್ಲಿ ನೋಡುವಂತೆ ಬಾಣಂತಿಯರ ಶುದ್ಧೀಕರಣದ ಬಗ್ಗೆ ನಾವು ಓದುತ್ತೇವೆ. ಹಾಗಾಗಿ ಮಾತೆ ಮರಿಯಮ್ಮನವರ ಶುದ್ಧತೆಯ ಹಬ್ಬವು ಎಂದು ಅನೇಕರು ಕರೆಯುತ್ತಾರೆ. ಹಾಗೂ ಮೂರನೇದಾಗಿ ಫೀಸ್ಟ್ ಆಫ್ ಕ್ಯಾಂಡಲ್ ಮಾಸ್. ಇಂದು ಗುರುಗಳು ಮೇಣದ ಬತ್ತಿಗಳನ್ನು ಆಶೀರ್ವದಿಸುತ್ತಾರೆ. ಮೇಣದ ಬತ್ತಿಗಳೊಂದಿಗೆ ನಾವು ದೇವಾಲಯವನ್ನು ಪ್ರವೇಶಿಸುತ್ತೇವೆ. ಪ್ರಿಯರೇ, ಮೊದಲನೇದಾಗಿ ಯೇಸುಬಾಲರನ್ನು ದೇವಾಲಯದಲ್ಲಿ ಸಮರ್ಪಿಸಿದ್ದು. ದೇವಾಲಯದಲ್ಲಿ ಮೋಶೆಯ ನಿಯಮದ ಪ್ರಕಾರ ಸಮರ್ಪಿತರಾದ ಬಾಲಯೇಸು ಇಂದಿನ ಶುಭ ಸಂದೇಶದ ಮುಖ್ಯ ವಿಷಯ. ದೇವರಿಂದ ಪಡೆದ ಈ ಬದುಕನ್ನು, ಜೀವನದ ಕೊಡುಗೆಯನ್ನು ಅವರಿಗೆ ಸಾಂಕೇತಿಕವಾಗಿ ನೀಡುವುದು ಇಂದಿನ ಆಚರಣೆಯ ಮುಖ್ಯ ಅಂಶ. ಪ್ರಿಯರೇ, ಜೀವದ ಮೂಲ ದೇವರು. ಗಾಡ್ ಈಸ್ ದ ಸೋರ್ಸ್ ಆಫ್ ಲೈಫ್. ತಂದೆ ತಾಯಿಗಳು ಕೇವಲ ಸಾಧನಗಳು ಮಾತ್ರ. ತಂದೆ ತಾಯಿಗಳು ಇನ್ಸ್ಟ್ರೂಮೆಂಟ್ಸ್, ಸಾಧನಗಳು ಮಾತ್ರ. ಹಾಗಾಗಿ ಯಹೂದ್ಯರು ಮಗುವನ್ನು ದೇವರಿಗೆ ಅರ್ಪಿಸುವ ವಿಧಿಯನ್ನು ಆಚರಿಸ್ತಾ ಇದ್ದರು. ಆ ಮಗುವನ್ನು ಹಿಂಪಡೆಯಲು ತಂದೆ ತಾಯಿಯರು ಕಾಣಿಕೆ ವಸ್ತುಗಳನ್ನು ದೇವಾಲಯದಲ್ಲಿ ಸಮರ್ಪಿಸುತ್ತಿದ್ದರು. ಹಾಗಾಗಿ ಪ್ರಿಯರೇ, ಇದು ಯಹೂದ್ಯರ ಪ್ರಾಚೀನ ಪದ್ಧತಿಗಳಲ್ಲಿ ಒಂದು. ಅವರ ಧಾರ್ಮಿಕ ಆಚರಣೆ, ಧಾರ್ಮಿಕ ಸಂಪ್ರದಾಯವಾಗಿತ್ತು. ವಿಮೋಚನಾ ಕಾಂಡ ಅಧ್ಯಾಯ 13ರಲ್ಲಿ ನಾವು ಈ ರೀತಿ ಓದುತ್ತೇವೆ: ಚೊಚ್ಚಲ ಮಕ್ಕಳು ದೇವರಿಗೆ ಮೀಸಲು ಎಂದು. ವಿಮೋಚನಾ ಕಾಂಡ ಅಧ್ಯಾಯ 13 ವಾಕ್ಯ 2. ಚೊಚ್ಚಲಾಗಿ ಹುಟ್ಟಿದೆಲ್ಲವೂ ನನಗೆ ಮೀಸಲಾಗಿಡು. ಇಸ್ರಾಯೇಲರಲ್ಲಿ ಮನುಷ್ಯರಾಗಲಿ ಪಶು ಪ್ರಾಣಿಗಳಾಗಲಿ ಹುಟ್ಟಿದ ಪ್ರಥಮ ಗರ್ಭಫಲ ನನ್ನದೇ. ಪ್ರಾಣಿಗಳನ್ನಾಗಿದ್ದರೆ ದಹನ ಬಲಿಯನ್ನಾಗಿ ಅರ್ಪಿಸುತ್ತಿದ್ದರು. ಆದರೆ ಮಕ್ಕಳನ್ನು ದಹನ ಬಲಿಯನ್ನಾಗಿ ಹೇಗೆ ಅರ್ಪಿಸುವುದು? ಹಾಗಾಗಿ ಸಂಖ್ಯಾಕಾಂಡ ಅಧ್ಯಾಯ 18 ವಾಕ್ಯ 16ರಲ್ಲಿ ನಾವು ಈ ರೀತಿ ಓದುತ್ತೇವೆ: ದೇವರ ಸೇವೆಗೆ ನಿಗದಿಯಾದ 20 ಗೇರ ತೂಕದ ನಾಣ್ಯದ ಮೇರೆಗೆ 5 ಶೆಕೆಲ್ ನಾಣ್ಯಗಳನ್ನು ಅವರು ಅರ್ಪಿಸುತ್ತಿದ್ದರು. ಮಕ್ಕಳನ್ನು ಬಲಿಯಾಗಿ ಕೊಡ್ತಾ ಇರಲಿಲ್ಲ. ಮಕ್ಕಳನ್ನು ಹಿಂಪಡೆದುಕೊಳ್ಳುವ ಸಲುವಾಗಿ 5 ಶೆಕೆಲ್ ನಾಣ್ಯಗಳನ್ನು ನೀಡಿ ಮಕ್ಕಳನ್ನು ಹಿಂಪಡೆದುಕೊಳ್ತಾ ಇದ್ರು. ಹಾಗಾಗಿ ಮೋಶೆಯ ಈ ವಿಧಿ ನಿಯಮವನ್ನು ಆಚರಿಸುವ ಸಲುವಾಗಿ ಮಾತೆ ಮರಿಯಮ್ಮ, ಜೋಸೆಫರು ಬಾಲಯೇಸುವನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸುತ್ತಾರೆ. ಪ್ರಿಯರೇ, ಎರಡನೇದಾಗಿ ಪ್ಯೂರಿಫಿಕೇಷನ್ ಆಫ್ ಮೇರಿ. ಪ್ರಿಯರೇ, ದೇಹದ ಶುದ್ಧತೆಗೆ ಯಹೂದ್ಯರು ಪ್ರಮುಖವಾದ ಸ್ಥಾನವನ್ನು ನೀಡಿದರು. ನಾವು ಯಾಜಕ ಕಾಂಡ ಅಧ್ಯಾಯ 10, 11, 12ರಲ್ಲಿ ಯಾವುದು ಶುದ್ಧ, ಯಾವುದು ಅಶುದ್ಧ ಎಂಬುದನ್ನು ಓದುತ್ತೇವೆ. ಯಾವ ಪ್ರಾಣಿ ಶುದ್ಧ, ಯಾವ ಪ್ರಾಣಿ ಅಶುದ್ಧ, ಹೇಗೆ ಒಬ್ಬ ವ್ಯಕ್ತಿ ಶುದ್ಧನಾಗ್ತಾನೆ, ಅಶುದ್ಧನಾಗ್ತಾನೆ ಎಂಬುದನ್ನು ಈ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ. ಯಾಜಕ ಕಾಂಡ ಅಧ್ಯಾಯ 12ರಲ್ಲಿ ಬಾಣಂತಿಯರ ಶುದ್ಧೀಕರಣದ ಬಗ್ಗೆ ನಮಗೆ ತಿಳಿಸಲಾಗಿದೆ. ಅಧ್ಯಾಯ 12 ವಾಕ್ಯ 6 ಈ ರೀತಿ ತಿಳಿಸುತ್ತೆ: ಪ್ರಿಯರೇ, ಗಂಡು ಮಗುವನ್ನು ಹೆತ್ತರು, ಹೆಣ್ಣು ಮಗುವನ್ನು ಹೆತ್ತರು. ಆಕೆಯ ಶುದ್ಧೀಕರಣ ದಿನಗಳು ಮುಗಿದಾಗ ಆಕೆ ದಹನ ಬಲಿಗಾಗಿ 1 ವರ್ಷದ ಕುರಿಯನ್ನು, ದೋಷ ಪರಿಹಾರಕ್ಕಾಗಿ 1 ಪಾರಿವಾಳವನ್ನು ಇಲ್ಲದೆ ಬೆಳವ ಅಕ್ಕಿಗಳನ್ನು ದೇವ ದರ್ಶನದ ಗುಡಾರದ ಬಾಗಿಲಿಗೆ ತಂದು
ಯಾಜಕನಿಗೆ ಅರ್ಪಿಸಬೇಕು ಎಂದು. ಯೆಹೂದ್ಯರ ನಿಯಮದ ಪ್ರಕಾರ ಒಬ್ಬ ತಾಯಿ ಮಗುವಿಗೆ ಜನ್ಮ ನೀಡಿದ ನಂತರ ಗಂಡು ಮಗುವಾದರೆ 40 ದಿನ ಅಶುದ್ಧಳಾಗ್ತಾ ಇದ್ದು. ಅಂದರೆ ಅವರು 40 ದಿನ ದೇವಾಲಯಕ್ಕೆ ಬರ್ತಾ ಇರಲಿಲ್ಲ. ಕಾರಣ ರಕ್ತಸ್ರಾವದಿಂದ ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇತ್ತು. ಈ ಎಲ್ಲ ಉದ್ದೇಶಗಳಿಂದ ಯೆಹೂದ್ಯರ ಈ ಪದ್ಧತಿ ಅರ್ಥಗರ್ಭಿತ ಅನ್ನಿಸುತ್ತೆ ನಮಗೆ. ಮತ್ತು ಹೆಣ್ಣು ಮಗುವಾದರೆ 80 ದಿನ ಅವರು ಅಶುದ್ಧರು ಎಂದು ಪರಿಗಣಿಸ್ತಾ ಇದ್ರು. ಹಾಗಾಗಿ ಮಾತೆ ಮರಿಯಮ್ಮ ಜನ್ಮ ನೀಡಿದ್ದು ಗಂಡು ಮಗುವಿಗೆ, ಕ್ರಿಸ್ತನಿಗೆ. ಹಾಗಾಗಿ 40ನೇ ದಿನ ಅವರು ದೇವಾಲಯಕ್ಕೆ ಬರ್ತಾರೆ. ಇಂದು ನಾವು ಲೆಕ್ಕ ಹಾಕುವುದಾದರೆ ಕ್ರಿಸ್ತ ಜಯಂತಿ ಮುಗಿದು 40 ದಿನಗಳು ಆಗಿದೆ ಪ್ರಿಯರೇ. ಹಾಗಾಗಿ ಅವರು ದೇವಾಲಯದಲ್ಲಿ ಬಂದು ಕಾಣಿಕೆಯನ್ನು ಅರ್ಪಿಸುತ್ತಾರೆ. ಮಾತೆ ಮರಿಯಮ್ಮನ ಶುದ್ಧೀಕರಣದ ವಿಧಿಯಲ್ಲಿ ಅವರು ಭಾಗವಹಿಸುತ್ತಾರೆ. ಪ್ರಿಯರೇ, ಯಾಜಕಗಣ ನಮಗೆ ತಿಳಿಸುತ್ತೆ, ಶ್ರೀಮಂತರಾದರೆ ಒಂದು ಕುರಿಯನ್ನು ಬಲಿ ಕೊಡ್ತಾ ಇದ್ರು. ಬಡವರಾಗಿದ್ದರೆ 2 ಬೆಳವಕ್ಕಿ ಅಥವಾ 2 ಪಾರಿವಾಳಗಳನ್ನು ಅವರು ಕಾಣಿಕೆಯಾಗಿ ನೀಡ್ತಾ ಇದ್ರು. ಇಲ್ಲಿ ಮಾತೆ ಮರಿಯಮ್ಮ ಜೋಸೆಫರ ಬಡತನ ನಮಗೆ ಕಾಣಿಸುತ್ತೆ. ಮೂರನೇದಾಗಿ ಇಂದಿನ ಆಚರಣೆಯನ್ನು ಫೀಸ್ಟ್ ಆಫ್ ಕ್ಯಾಂಡಲ್ ಮಾಸ್ ಎಂದು ನಾವು ಕೂಡ ಕರೆಯಬಹುದು. ಕಾರಣ ಟುಡೇ ದ ಪ್ರೀಸ್ಟ್ ವಿಲ್ ಬಿ ಬ್ಲೆಸ್ಸಿಂಗ್ ದ ಕ್ಯಾಂಡಲ್ಸ್ ಫಾರ್ ಲಿಟರ್ಜಿಕಲ್ ಅಂಡ್ ಪರ್ಸನಲ್ ಯೂಸ್. ಪ್ರಿಯರೇ, ಇಂದು ದೇವಾಲಯದಲ್ಲಿ ನಾವು ಮೇಣದ ಬತ್ತಿಗಳನ್ನು ಆಶೀರ್ವದಿಸುತ್ತೇವೆ. ಮೇಣದ ಬತ್ತಿಗಳ ಜೊತೆಗೆ ನಾವು ದೇವಾಲಯವನ್ನು ಪ್ರವೇಶಿಸುತ್ತೇವೆ. ಇದು ನಮಗೆ ಯೇಸುವೆ ಪ್ರಧಾನ ಯಾಜಕ ಮತ್ತು ಜಗದ ಜ್ಯೋತಿ ಎಂಬ ಸಂದೇಶವನ್ನು ನೀಡುತ್ತಾ ಇದೆ. ಇಂದು ಈ ಹಬ್ಬ ನಮಗೆ ನೀಡುವ ಸಂದೇಶವಾದರೂ ಏನು? ಪ್ರಿಯರೇ, ಯೇಸು ಸ್ವಾಮಿ ಸಂಪೂರ್ಣವಾಗಿ ದೇವರಿಗೆ ಮೀಸಲಾಗಿದ್ದವರು. ಅವರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸುವ ಅವಶ್ಯಕತೆ ಇರಲಿಲ್ಲ. ಮಾತೆ ಮರಿಯಮ್ಮ ದೇವರ ಪುತ್ರನಿಗೆ ಜನ್ಮ ನೀಡಿದ್ದು. ಆಕೆ ಅಶುದ್ಧಳಾಗಲಿಲ್ಲ ಜನ್ಮವನ್ನು ನೀಡಿದರ ಮೂಲಕ. ಆದರೂ ಜೋಸೆಫರು, ಮಾತೆ ಮರಿಯಮ್ಮ, ಯೇಸು ಧರ್ಮಶಾಸ್ತ್ರಕ್ಕೆ ಅಧೀನರಾಗುವುದನ್ನು ನಾವು ನೋಡುತ್ತೇವೆ. ಮೋಶೆಯ ನಿಯಮಗಳಿಗೆ ಅವರು ಕಟ್ಟುಬದ್ದು ಜೀವನವನ್ನು ಮಾಡುವುದನ್ನು ನಾವು ನೋಡುತ್ತೇವೆ. ಮಾತೆ ಮರಿಯಮ್ಮವಾಗಲಿ ಜೋಸೆಫರಾಗಲಿ ನಾವು ಜನ್ಮ ನೀಡಿದ ದೇವರ ಪುತ್ರನಿಗೆ ಎಂದು ಯಾವುದೇ ಸವಲತ್ತನ್ನು, ವಿಶೇಷ ಸವಲತ್ತನ್ನು ಕೇಳಲಿಲ್ಲ. ಯಾವುದೇ ಮೀಸಲಾತಿಯನ್ನು ಅವರು ಕೇಳಲಿಲ್ಲ. ಮೇರಿ ಆ್ಯಂಡ್ ಜೋಸೆಫ್ ನೆವರ್ ಕ್ಲೇಮ್ಡ್ ಫಾರ್ ಎನಿ ಸ್ಪೆಷಲ್ ಪ್ರಿವಿಲೇಜಸ್. ಅವರು ದೇವರ ಧರ್ಮಶಾಸ್ತ್ರಕ್ಕೆ ತಮ್ಮನ್ನೇ ಅಧೀನರಾಗಿಸುವುದನ್ನು ನಾವು ಇಂದಿನ ಆಚರಣೆಯಲ್ಲಿ ನೋಡ್ತೇವೆ. ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 4 ವಾಕ್ಯ 4ರಿಂದ 5ರಲ್ಲಿ ಈ ರೀತಿ ಓದುತ್ತೇವೆ. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಹುಟ್ಟಿದವರನ್ನು ಬಿಡುಗಡೆಗೊಳಿಸುವ ಸಲುವಾಗಿ ಕ್ರಿಸ್ತರು ಕೂಡ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಜನಿಸಿದರು ಎಂದು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5 ವಚನ 17, ಕ್ರಿಸ್ತ ನುಡಿಯುವುದು, ನಾನು ಬಂದದ್ದು ಧರ್ಮಶಾಸ್ತ್ರವನ್ನು ರದ್ದುಗೊಳಿಸಲು ಅಲ್ಲ, ಬದಲಾಗಿ ಪರಿಪೂರ್ಣಗೊಳಿಸಲು ಎಂದು. ಹಾಗಾಗಿ ಮಾತೆ ಮರಿಯಮ್ಮ, ಯೇಸು ಸ್ವಾಮಿ, ಸಂತ ಜೋಸೆಫರು ಧರ್ಮಶಾಸ್ತ್ರಕ್ಕೆ ಅಧೀನರಾಗುವುದನ್ನು ನಾವು ನೋಡುತ್ತೇವೆ. ಎರಡನೇದಾಗಿ ಮಾತೆ ಮರಿಯಮ್ಮ ಮತ್ತು ಸಂತ ಜೋಸೆಫರು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸಿದ್ದು ಬೆಳವ ಹಕ್ಕಿಗಳನ್ನು. ಅಂದರೆ ಅವರು ಬಡತನದಲ್ಲಿ ಜೀವನವನ್ನು ಮಾಡ್ತಾ ಇದ್ರು. ದೇವರು ತಾನು ಜನಿಸುವುದಕ್ಕೆ ಒಂದು ಬಡ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡರು. ಪ್ರಿಯರೇ, ನಮ್ಮ ಧರ್ಮಕ್ಷೇತ್ರದಲ್ಲಿ, ಬ್ಯಾಂಗ್ಳೂರ್ ಧರ್ಮಕ್ಷೇತ್ರದಲ್ಲಿ ಈ ವರ್ಷವನ್ನು ಇಯರ್ ಆಫ್ ದ ಪುವರ್ ಎಂದು ನಾವು ಆಚರಿಸುತ್ತಾ ಇದ್ದೇವೆ. ಬಡವರಿಗೆ ಇಂದು ನಮ್ಮ ಕೊಡುಗೆ ಏನು? ಯಾವ ರೀತಿ ನಾವು ಬಡವರ ಸೇವೆಗೆ ನಮ್ಮ ಬದುಕನ್ನು ಮೀಸಲಾಗಿಟ್ಟಿದ್ದೇವೆ ಎಂಬುದನ್ನು ಧ್ಯಾನಿಸಬೇಕಿದೆ. ಮತ್ತು ಪ್ರಿಯರೇ, ಮಾತೆ ಮರಿಯಮ್ಮ, ಸಂತ ಜೋಸೆಫರು ಯೇಸು ಸ್ವಾಮಿಯನ್ನು ದೇವಾಲಯಕ್ಕೆ ಕರೆದುಕೊಂಡು ಬಂದರು. ಯೇಸು ಸ್ವಾಮಿಯನ್ನು ಧರ್ಮಶಾಸ್ತ್ರಕ್ಕೆ, ದೇವರ ವಾಕ್ಯಕ್ಕೆ ಪರಿಚಯ ಮಾಡಿಕೊಡುವುದನ್ನು ನಾವು ನೋಡುತ್ತೇವೆ. ಇಂದು ತಂದೆ ತಾಯಿಗಳಾಗಿ ನಮ್ಮೆಲ್ಲರ ಕರ್ತವ್ಯ ನಮ್ಮ ಮಕ್ಕಳನ್ನು ದೇವರ ಆಲಯಕ್ಕೆ ಕರೆದುಕೊಂಡು ಬರಬೇಕು. ದೇವರ ಆಚರಣೆಯಲ್ಲಿ ಅವರು ಭಾಗವಹಿಸುವಂತೆ ಮಾಡಬೇಕು. ಧರ್ಮಸಭೆಯ ವಿಧಿ ನಿಯಮಗಳ ಪ್ರಕಾರ ಅವರನ್ನು ಬೆಳೆಸಬೇಕು.
ಇದನ್ನೇ ನಾವು ದೀಕ್ಷಾಸ್ನಾನದ ಸಂದರ್ಭದಲ್ಲಿ ಮಾಡಿದ ವಾಗ್ದಾನ. ಆ ದೀಕ್ಷಾಸ್ನಾನದ ವಾಗ್ದಾನಗಳಿಗೆ ಕಟ್ಟು ಬಿದ್ದು ನಾವು ನಮ್ಮ ಮಕ್ಕಳನ್ನು ದೇವರ ಭಕ್ತಿಯಲ್ಲಿ ಬೆಳೆಸಬೇಕಾದ ಜವಾಬ್ದಾರಿಯನ್ನು ಮಾತೆ ಮರಿಯಮ್ಮನವರಿಂದ, ಸಂತ ಜೋಸೆಫರಿಂದ ನಾವು ಕಲಿಯಬೇಕಿದೆ. ಮತ್ತು ಇಂದಿನ ಶುಭ ಸಂದೇಶದಲ್ಲಿ ನಾವು ಅನ್ನ ಮತ್ತು ಸಿಮಿಯೋನರ ಬಗ್ಗೆ ಆಲಿಸುತ್ತೇವೆ. ದೇವಾಲಯದಲ್ಲಿ ಸಾವಿರಾರು ಜನ ನೆರೆದಿದ್ದರು, ಆದರೆ ಯೇಸುವನ್ನ ಗುರುತಿಸಿದ್ದು ಸಿಮಿಯೋನ ಮತ್ತು ಅನ್ನ. ಇಂದು ನಾವು ಪುಣ್ಯಕ್ಷೇತ್ರಗಳಿಗೆ, ಧ್ಯಾನ ಕೇಂದ್ರಗಳಿಗೆ ಹೋಗಬಹುದು, ಆದರೆ ದೇವರನ್ನ ಗುರುತಿಸಬೇಕಾದಲ್ಲಿ ಆ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಹೇಗೆ ಅನ್ನ ಮತ್ತು ಸಿಮಿಯೋನ ಸಿದ್ಧತೆಯಿಂದ ಕಾಯುತ್ತಾ ಇದ್ದರು, ಇಸ್ರಾಯೇಲರು ರಕ್ಷಕನ ಬರುವಿಕೆಗಾಗಿ ಕಾಯುತ್ತಾ ಇದ್ದರು, ಆದರೆ ರಕ್ಷಕ ಬಂದಾಗ ಗುರುತಿಸಿದ್ದು ಅನ್ನ ಮತ್ತು ಸಿಮಿಯೋನ ಮಾತ್ರ. ಹಾಗಾಗಿ ಅನ್ನ ಮತ್ತು ಸಿಮಿಯೋನರಂತೆ ನಾವು ಕೂಡ ರಕ್ಷಕನ ಸಿದ್ಧತೆಗಾಗಿ ಎದುರು ನೋಡಬೇಕು. ಪ್ರತಿಯೊಂದು ಬಲಿಪೂಜೆಯಲ್ಲಿ ಕ್ರಿಸ್ತನನ್ನು ಭುಜಿಸುವುದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಿದೆ ಪ್ರಿಯರೇ. ಹಾಗಾಗಿ ಇಂದು ವಿಶೇಷವಾಗಿ ಈ ಹಬ್ಬದ ದಿನ ಪ್ರಾರ್ಥಿಸೋಣ. ನಾವು ಅನ್ನ ಮತ್ತು ಸಿಮಿಯೋನರಂತೆ ದೇವರ ದರ್ಶನಕ್ಕಾಗಿ ಕಾಯೋಣ. ಈ ಬಲಿಪೂಜೆಯಲ್ಲಿ ದೇವರ ದರ್ಶನ ನಮಗಾಗಲಿ. ಮತ್ತೆ ಇಂದಿನ ಮೊದಲನೇ ವಾಚನದಲ್ಲಿ ಮಲಾಕಿ ಎಚ್ಚರಿಕೆ ನೀಡಿದಂತೆ ದೇವರ ದಿನ ಬರುತ್ತೆ. ಹಾಗಾಗಿ ಪ್ರಾಮಾಣಿಕತೆಯಿಂದ ನಿಮ್ಮ ಜೀವನವನ್ನು ಜೀವಿಸಿರಿ. ಕೆಟ್ಟದನ್ನು ತೊರೆದು ಒಳ್ಳೆಯ ಭಕ್ತಾದಿಗಳಾಗಿ ಕ್ರಿಸ್ತನ ಹಿಂಬಾಲಕರಾಗಿ ಜೀವಿಸುವುದಕ್ಕೆ ಈ ಹಬ್ಬ ನಮಗೆ ಪ್ರೇರಣಾ ಶಕ್ತಿಯಾಗಲಿ. ಆಮೇನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.